ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಜ್ಯುವೆಲರ್ಸಿ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಕಡೆ ಯಾವ್ಯಾವ ಥರ ಜ್ಯುವೆಲರ್ಸ್ ಇದೆ ಅಂತ ಹೇಳಿ. ನಾನೇನು ಅಷ್ಟೇನು ರಿಚ್ ಫ್ಯಾಮ್ಲಿಯಿಂದ ಬಂದಿಲ್ಲ, ಸ್ವಲ್ಪ ಮೀಡಿಯಮ್ ಫ್ಯಾಮ್ಲಿಯಿಂದ ಇದ್ದೀವಿ. ನನ್ನ ಹತ್ರ ಏನಿದೆಯೋ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ನಾನು ನನ್ನ ಕಡೆ ಇರುವಂಥ ಸಣ್ಣ ಜ್ಯುವೆಲರ್ಸ್ನ ತೋರಿಸ್ತೀನಿ. ಈ ಜ್ಯುವೆಲರಿ ನಾನು ಫಸ್ಟು ನನ್ನ ದುಡ್ಡಿಂದ ನಾನು ಕೂಡಿಟ್ಟು ತೊಗೊಂಡಿದ್ದು. 18,000 ರೂಪಾಯಿ ಮುಟ್ಟಿತ್ತಿದ್ದಕ್ಕೆ. ನೆಕ್ಸ್ಟ್ ಇಯರ್ ಮ್ಯಾರೇಜ್ ಆಗಿಂದ ನಾನು ನನ್ನ ದುಡ್ಡು ಶೇವಿಂಗ್ಸ್ನಲ್ಲಿ ಈ ಇಯರಿಂಗ್ಸ್ನ ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ. ಈಗಿನ ಟ್ರೆಂಡ್ ಪ್ರಕಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಕಿದರೆ ಡ್ರೆಸ್ ಮೇಲಾಗಿರ್ಬೋದು, ಸ್ಯಾರಿ ಮೇಲಾಗಿರ್ಬೋದು. ಈ ಇಯರಿಂಗ್ಸ್ ಬಂದುಬಿಟ್ಟು ಮ್ಯಾರೇಜಲ್ಲಿ ನನಗೆ ಕೊಟ್ಟಿದ್ದು ನಮ್ಮಮ್ಮ. ತುಂಬ ಚೆನ್ನಾಗಿದೆ, ನಾನು ಹಾಕ್ಕೊಂಡಿರ್ತೀನಿ. ಆ್ಯಸ್ ಯೂಶ್ವಲಾಗಿ ಇದು ಕಾಮನ್ನಾಗಿ ಎಲ್ಲರ ಕಡೆಯೂ ಇರುತ್ತೆ. ಇದು ಹಳೇ ಟೈಪ್ ಪ್ಯಾಟರ್ನು. ಈ ಚೈನ್ ಬಂದುಬಿಟ್ಟು ಇದು ನಮ್ಮ ರಾಕುಂದು. ಆಮೇಲೆ ಅವಳ ಬರ್ಡೇಗೆ ಅಂತ ಹೇಳಿ ನಾವು ತೊಗೊಂಡ್ಕೊಂಡಿದ್ವಿ. ಅವ್ರ ಪಪ್ಪ ಮತ್ತು ನಮ್ಮಮ್ಮ ಹಾಗೆ ಎಲ್ಲರೂ ಕೂಡಿಸಿ ಈ ಚೈನ್ನ ಮಾಡಿಸಿದ್ವಿ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹಾಕಿದರೆ ಡ್ರೆಸ್ ಮೇಲೆ, ಅದು ಆಮೇಲೆ ಜೀನ್ಸ್ ಮೇಲೆ ಹಾಕಿದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಇಯರಿಂಗ್ಸ್ನು ನಾನು ಕೂಡಿಟ್ಟು ದುಡ್ಡಲ್ಲಿ ತೊಗೊಂಡಿದ್ದು. 1 ಇಯರ್ಗೆ ಇಂತಿಷ್ಟು ದುಡ್ಡು ಅಂತ ನಾನು ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಯಾಕಂದರೆ ಪದೇ ಪದೇ ನಮ್ಮ ಹಸ್ಬೆಂಡ್ ಹತ್ರ ಆಗಲಿ, ಆಮೇಲೆ ನಮ್ಮ ಪೇರೆಂಟ್ಸ್ ಹತ್ರ ಆಗಲಿ ಕೇಳೋಕ್ಕಾಗಲ್ಲಲ್ವ. ಹಾಗಾಗಿ ನಾನು ವರ್ಷಕ್ಕೆ ಇಂತಿಷ್ಟು ದುಡ್ಡು ಶೇವಿಂಗ್ ಮಾಡಿ ಗೋಲ್ಡನ್ನೇ ತೊಗೊಳ್ಳೋದು. ಡ್ರೆಸ್ ಎಲ್ಲ ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡೋದಿಲ್ಲ ನಾನು. ಜಾಸ್ತಿ ಅಂದರೆ ಗೋಲ್ಡ್ಗೆ ಫೋಕಸ್ ಮಾಡ್ತಿದ್ದೆ. ಈಗಂತೂ ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಈಗ ಸದ್ಯಕ್ಕೆ ಯಾವುದು ನಾನು ಗೋಲ್ಡ್ ಪರ್ಚೇಸ್ ಮಾಡಿಲ್ಲ. ಸ್ವಲ್ಪ ನನ್ನ ಹತ್ತಿರ ಇದೆ, ಇನ್ನು ಸ್ವಲ್ಪ ಲಾಕರ್ಸಲ್ಲಿದೆ. ನೆಕ್ಸ್ಟ್ ಬಂದು ಇದು ಮಾಂಗಲ್ಯ ಚೈನು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಈ ಪ್ಯಾಟರ್ನ್. ಈಗಂತೂ ಸಿಂಗಲ್ ಲೈನ್ಸ್ ಎಲ್ಲ ಬರ್ತಾಯಿದೆ, ನ್ಯೂ ಟೈಪು. ಅದೇ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಾವು ಫಸ್ಟ್ ಈ ಥರ ಈಗ ಹಾಕ್ಕೊಂಡಿದ್ದು ಅದೇ ಥರ ನಮಗೆ ಇಷ್ಟ ಆಗುತ್ತೆ. ಈ ಪ್ಯಾಟರ್ನು ಡಬಲ್ ಲೈನ್ ಹಾಕ್ಕೊಂಡು ಅದನ್ನೇ ತೊಗೊಂಡೆ ಫ್ರೆಂಡ್ಸ್. ಇದು 1 ತೊಲೆ ಶಾರ್ಟ್ ಚೈನು, ಮಂಗಲ ಚೈನು. ಇದನ್ನು ನಾನು ಡೈಲಿ ವೇರ್ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿದೆ ಪ್ಯಾಟರ್ನು. ಗೋಧಿ ಮಾಟ ಅಂತಾರೆ ಇದಕ್ಕೆ. ಈ ಥರ ಹಾಕ್ಕೊಂಡು ಬಿಡ್ತಿದ್ದೆ. ಆದರೆ ಈಗ ಒಂದು 4 ಇಯರ್ಸ್ ಆಯಿತು ಇದು ಅಷ್ಟೇ ಬಂದಿದ್ದು. ಆಮೇಲೆ ಕಟ್ಟಾಗಿಬಿಟ್ಟಿದೆ, ಯೂಸ್ ಮಾಡಿಬಿಟ್ಟೆ. ಆಮೇಲೆ ಏನಾಯಿತು ಅಂದರೆ ಹಾಕಿ ಕಟ್ಟಾಗಿಬಿಡ್ತು. ಹೊಳೆ ನಾನು ಬೇಯಿಸಿಬಿಟ್ಟೆ. ಆದ್ರೂ ಇದು ಪದೇ ಪದೇ ಕಟ್ಟಾಗ್ತಾ ಇರೋದ್ರಿಂದ ನಾನು ಇದನ್ನ ಬೇಡ ಅಂತ ಹೇಳಿ ಹಾಗೆ ಇಟ್ಬಿಟ್ಟಿದ್ದೀನಿ. ನೀವು ಫ್ರೆಂಡ್ಸ್ ಏನಾದರೂ ಹೊಸದಾಗಿ 1 ತೊಲೆ ಶಾರ್ಟ್ ಚೈನ್ ಏನಾದರೂ ಮಾಡಿಸ್ತಾ ಇದ್ರಿ ತೊಗೊಳಕ್ಕೆ ಹೋಗಬೇಡಿ. ಇಲ್ಲ ಹಾಗೆ ತೊಗೊಂಡ್ರೆ 1.5 ತೊಲೆ ಅಥವಾ 2 ತೊಲೆದು ಶಾರ್ಟ್ ಮಂಗಲ್ಯ ಚೈನ್ ಮಾಡಿಸಿ. ಯಾಕೆಂದರೆ ಲಾಂಗ್ ಟರ್ಮ್ ಬರುತ್ತೆ. ನಾವು 1 ತೊಲೆದೇ ಮಾಡಿ 1.5 ಅಥವಾ 2 ತೊಲೆ ಮಾಡಿಸಿ. ಯಾಕೆಂದರೆ ಇದು ಪದೇ ಪದೇ ಕಟ್ಟಾಗೋ ಚಾನ್ಸಸ್. ಇದೊಂದು ಚೈನ್ ಇದೆ ನನ್ನ ಹತ್ರ. ಇದು ನಮ್ಮ ಹಸ್ಬೆಂಡ್ಗೆ ಮಾಡಿಸಿದ್ದು. ತುಂಬಾ ಚೆನ್ನಾಗಿದೆ, ಹಗ್ಗದ ಟೈಪು. ಈಗ ನೀವು ತಮ್ಮನೇಲಿ ನೋಡಿದ್ರಲ್ಲ, ಅದು 1 ತೊಲೆ ನೆಕ್ಲೆಸ್ಸು ನಂದು. ಅದೇನಾಗಿದೆ ಅಂದರೆ ಒಂದೇ ತೊಲೆ ಮಾಡಿಸಿದ್ದು. ಅದ್ರ ಮೇಲೆ 200 ಗ್ರಾಮ್ ಏನೋ ಇದೆ. ಆದರೆ ಅಷ್ಟೊಂದು ಕಾಸೇನಿಲ್ಲ. ಯಾಕಂದರೆ ನಾವು 1.5 ತೊಲೆ ಆಮೇಲೆ 2 ತೊಲೆ 2.5 ತೊಲೆ ಮಾಡ್ಕೊಂಡ್ಬಿಟ್ರೆ ತುಂಬ ಕಾಣಿಸುತ್ತೆ. ಅವಸರದಲ್ಲಿ ಹಾಗೆ ನಾವು ಏನೋ ಮಾಡಿಸ್ಬೇಕು ಅಂತ ಹೇಳಿ ಬರೀ 1 ತೊಲೆದೇ ಮಾಡಿಸ್ಬಿಟ್ರೆ ಅದು ನಮಗೆ ಏನಾಗುತ್ತೆ ಅಂದರೆ ಅಷ್ಟೊಂದು ಪರ್ಫೆಕ್ಟ್ ಬರೋದಿಲ್ಲ ಫ್ರೆಂಡ್ಸ್. ನನ್ನ ಹತ್ರ ಇರೋದು ಗೋಲ್ಡು. ಹಾಗೆ ಸ್ವಲ್ಪ ಲಾಕರ್ನಲ್ಲಿ ಇಟ್ಟಿದ್ದೀವಿ. ಗೋಲ್ಡ್ ತೊಗೋವಾಗ ಸ್ವಲ್ಪ ಹೀಗೆ ಕೈಯಲ್ಲಿ ಅದನ್ನ ಮುಟ್ಟು ನೋಡಿ, ಅಂದರೆ ಫಿನಿಶಿಂಗ್ ಕರೆಕ್ಟ್ ಇದೆಯಲ್ಲೋ ಅಂತ ಗೊತ್ತಾಗುತ್ತೆ. ಈ ಥರ ಏನಾದರೂ ಪರಕ್ ಅಥವಾ ಅದು ಚರ್ಮಕ್ಕೆ ಏನೋ ಹತ್ತಾ ಇದ್ದರೆ ಅದು ಗೋಲ್ಡು ಫಿನಿಶಿಂಗ್ ಅಷ್ಟೊಂದು ಸರಿ ಇಲ್ಲ ಅಂತ ಅರ್ಥ. ನಾನು ಗೋಲ್ಡ್ ತೊಗೋವಾಗ ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ. ಅದು ನನಗೆ ಗೊತ್ತಾಗದೆ ಆಗಿರೋದು. ಹಾಗಾಗಿ ನೀವು ಸ್ವಲ್ಪ ಗೋಲ್ಡ್ ತೊಗೋವಾಗ ಕೇರ್ಫುಲ್ಲಾಗಿ ತೊಗೊಳ್ಳಿ. ಯಾಕಂದರೆ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಲ್ವಾ ದುಡ್ಡು. ಹಾಗಾಗಿ ನಾವು ಸೈಡ್ ತೊಗೊಂಡಿದ್ವಿ. ಹಾಗಾಗಿ ಈ ಗೋಲ್ಡನ್ನ ನಾವು ಲಾಕರಲ್ಲಿ ಇಡಬೇಕಾಗಿ ಬಂದಿದೆ. ಹಾಗಾಗಿ ಬ್ಯಾಂಕಿಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ನಾವೇನು ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನಿಮಗೂ ತೋರಿಸಿದ್ರೂ ಚಲೋ ಆಗಿರುತ್ತೆ, ಮತ್ತು ನಮಗೂ ಸ್ವಲ್ಪ ನೆನಪಿನಲ್ಲಿರುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಯಾವಾಗ ನಾವು ಬಿಡಿಸ್ಕೊಂಬರ್ತೀವಿ ಅಂತ ಗೊತ್ತಿಲ್ಲ. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.